ಪ್ರಿಯತಮ್ ಗೌಡ ನಮ್ಮ ಶಾಸಕರ ಮನೆ ಮೇಲೆ ದಾಂಧಲೆ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಮರಣಾಂತಿಕ ಹಲ್ಲೆ ಮಾಡಿ ಇವತ್ತು ಅವನ ಆಸ್ಪತ್ರೆ ಸೇರಿದ್ದಾನೆ. ಸ್ವತಃ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆ ಗುಂಪನ್ನು ಒಳಗಡೆ ಬರಕ್ಕೆ ಬಿಟ್ಟು ನಮ್ಮವರು 506 ಜನ ಇದ್ರು ಸಹ ಯಾರನ್ನು ಒಳಗಡೆ ಬಿಡದೇನೆ ಈ ಗೂಂಡಾಗಿರಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಸ್ವತಃ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಈ ರೀತಿಯ ಕೆಳಮಟ್ಟದ ರಾಜಕಾರಣ ಮಾಡಿದ್ದಾರೆ. ಈಗ 6 ತಿಂಗಳ ಹಿಂದೆ ಅವ್ರು ಹೇಳಿದ್ರು, ಅಗತ್ಯ ಬಿದ್ದರೆ ನಾವು ಬೀದಿಗಿಳಿಸ್ತೀವಿ ಜನನ ಹಾಸನದಲ್ಲಿ, ಪರಿಣಾಮ ಏನಾಗುತ್ತೆ ಅಂತ ನೋಡಲಿ ಅನ್ನೋ ಮಾತನ್ನು ಸಹ ಕುಮಾರಸ್ವಾಮಿ ಅವರು ಹೇಳಿದರು. ಇವತ್ತು ಪ್ರಿಯತಮ್ ಗೌಡರನ್ನ ಈ ರೀತಿ ಬೆದರಿಕೆ ಒಡ್ಡಿ ಕುಮಾರಸ್ವಾಮಿ ಅವರಾಗಲಿ ರೇವಣ್ಣವರಾಗಲಿ ಯಾವುದೇ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಗೂಂಡಾಗಿರಿ ಪ್ರವೃತ್ತಿಯಿಂದ ನೀವೇನಾದರೂ ಸಾಧನೆ ಮಾಡ್ಬೋದು ಅನ್ನೋ ಭ್ರಮೆನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದರೆ ನಾನು ಸದ್ಯದಲ್ಲಿ ಹಾಸನ ಜಿಲ್ಲೆಗೆ ಹೋಗ್ತೇನೆ. ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿ ಇವರ ಗೂಂಡಾಗಿರಿಯನ್ನು ಬಯಲು ಮಾಡಿ ರಾಜ್ಯದ ಉದ್ದಗಲಕ್ಕೆ ಈ ವಿಷಯವನ್ನು ಮನವರಿಕೆ ಮಾಡ್ತೇವೆ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ನಮ್ಮ ಪ್ರಿಯತಮ್ ಗೌಡ ಹಾಸನದಲ್ಲಿ ಒಬ್ಬ ಶಾಸಕನಾಗಿ ಆಯ್ಕೆಯಾದಂಥದ್ದು ನಿಮಗೂ ರೇವಣ್ಣನಿಗೂ ದೇವೇಗೌಡರಿಗೂ ಸಮಾಧಾನ ಇಲ್ಲ. ಹಾಸನದಂಥ ನಿಮ್ಮ ಕವಿಮುಷ್ಟಿದಂಥ ನಗರದಲ್ಲಿ ಒಬ್ಬ ಯುವಕ ಶಾಸಕನಾದ ಅಂತೇಳಿ ಈ ರೀತಿ ಬಗ್ಗು ಬಡಿಯುವಂಥ ಗೂಂಡಾಗಿರಿ ಮಾಡುವಂಥ ಪ್ರವೃತ್ತಿಯನ್ನು ಕುಮಾರಸ್ವಾಮಿ ಅವರು ನಡೆಸಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಬೀಳೋದಿಲ್ಲ. ಇದನ್ನು ಎದುರಿಸುವಂಥ ಶಕ್ತಿ ಇದೆ. ನಾನಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೇನೆ, ಇವತ್ತು ಕೊಲೆಯ ಆರೋಪ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿರುವಂಥ ಆ ಕಾರ್ಯಕರ್ತನ ಬಂಧಿಸಿ ಸೂಕ್ತ ಕ್ರಮವನ್ನು ತಗೊಳ್ಳದೇ ಇದ್ದರೆ ಪೊಲೀಸ್ ಅಧಿಕಾರಿಗಳು ಸಹ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಕೇಂದ್ರಕ್ಕೂ ಸಹ ನಮ್ಮ ಗೃಹ ಸಚಿವ ರಾಜನಾಥ್ ಸಿಂಗ್ ಅವ್ರಿಗೂ ಸಹ ಇಲ್ಲೇನು ಗೂಂಡಾಗಿರಿ ಮಾಡಿ ನಮ್ಮ ಕಾರ್ಯಕರ್ತರನ್ನು ಹಲ್ಲೆ ಮಾಡಿ ಅವರ ಮನೆಯ ದಾಂಧಲೆ ಮಾಡಿದ್ದಾರೆ. ಇದೆಲ್ಲ ವಿಷಯಗಳನ್ನು ಗೃಹ ಸಚಿವ ರಾಜನಾಥ್ ಸಿಂಗ್ ಅವ್ರಿಗೂ ಗಮನಕ್ಕೆ ತಂದು ಮುಂದಿನ ಕ್ರಮ ಏನು ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತೇವೆ. ಕುಮಾರಸ್ವಾಮಿ ಅವರೇ ಈ ರೀತಿಯ ಗೂಂಡಾಗಿರಿ ಮಾಡಿಸಿ ಪ್ರತಿಪಕ್ಷ 104 ಜನ ಶಾಸಕರನ್ನು, ಪ್ರಿಯತಮ್ ಗೌಡನಂಥ ಯುವಕ ಹೋರಾಟಗಾರರನ್ನು ಬಗ್ಗು ಬಡಿತೇನೆ ಅನ್ನೋ ಭ್ರಮೆನಲ್ಲಿ ಏನಿದ್ರೆ ಅದು ನಡೆಯಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನು ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.